ಕೇಳ್ಬೋದು ಸರ್ ಎರಡು ಪ್ರಶ್ನೆ. ಸರ್, ಈಗ 2018ರಲ್ಲಿ ಈ ನಿಮ್ಮದು ಆಕ್ಷನ್ ಪ್ಲ್ಯಾನ್ ಆಯಿತು. ಆಕ್ಷನ್ ಪ್ಲ್ಯಾನ್ ಆದ ತಕ್ಷಣ ಈಗ ಬಂಗಾರಪೇಟೆಗೆ ಅರ್ಧ ಓಟು ಆಯಿತು, ಈಗ ಅರ್ಧ ನಿಮ್ಗೆ ಉಳ್ಕೊಂತು. ಈಗ ಆಕ್ಷನ್ ಪ್ಲ್ಯಾನ್ ಆದಾಗ ಇದು ತಮಿಳ್ನಾಡಿಂದ ಕೃಷ್ಣಗಿರಿ, ಕೊಪ್ಪಂನಿಂದ ಒಂದು ರಿಂಗ್ ರೋಡು ನಿಮ್ಮ ಆಕ್ಷನ್ ಪ್ಲ್ಯಾನಲ್ಲಿ ಇದೆ. ಬಂಗಾರಪೇಟು ಕಂಟಿನ್ಯೂ ಆಗಿ ಈ ಥರ ಇದು ನೀವು ಇದುವರೆಗೂ ಎಷ್ಟು 18 ಅಂದರೆ 7 ವರ್ಷ ಆಯಿತು. 7 ವರ್ಷವರೆಗೂ ನಾವು ಇದ್ರ ಬಗ್ಗೆ ಯಾರಿಗೂ ತಿಳಿಸಿಲ್ಲ, ಯಾರಿಗೂ ಇದಾಗಿಲ್ಲ. ಒಂದು ನಿಮಿಷ ಸರ್, ನೀವು ಹೇಳೋದು ಒಳ್ಳೆ ಇದು. ಬಟ್ ಇವಾಗ ಮೊದಲು ನಾನು ಮಾಸ್ಟರ್ ಪ್ಲಾನಲ್ಲಿ ನೀವು ಹೇಳ್ದಂಗೆ KGF ಬಂಗಾರಪೇಟೆ ಒಟ್ಕೂಡಿಸಿದಾಗ ನಾವು ಪ್ರಪೋಸಲ್ ಪೆರಿಫೆರಲ್ ರಿಂಗ್ ರೋಡ್ ಇತ್ತು. ಅದು 45 ಕಿಲೋಮೀಟರ್ಸ್ ರಿಂಗ್ ರೋಡ್ ಇತ್ತು. ಆ ರಿಂಗ್ ರೋಡ್ ಇವಾಗ ಡಿವೈಡ್ ಆಗಿದ ತಕ್ಷಣ ಬೆಮ್ಮೆಲ್ಲಿಂದ ಆ ಕಡೆ ಭಾಗಕ್ಕೆ ಹೋಗಿರೋದ್ರಿಂದ ಇವಾಗ ಪ್ರತ್ಯೇಕವಾಗಿ ನಮ್ಮದು KGF ತಾಲೂಕಿನೇ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಬರೋದ್ರಿಂದ ಅಡಿಷನಲ್ ಆಗಿ ನಾವು ರಿಂಗ್ ರೋಡ್ ಪ್ರಾವಿಷನ್ ಮಾಡಬೇಕಾಗಿದೆ. ಇವಾಗ ಅದೇನು ಅಜ್ಜಪ್ಪನಹಳ್ಳಿಗೆ ಹೋಗ್ತಾ ಇತ್ತು, ಚಿನ್ನಕೋಟೆ ತೊಗೊಂಡು ಬಂದು ನಾವು ಬೆಮ್ಮೆಲ್ ರೂಲ್ಕ ಸುಂದ್ರಪಾಳಿ ಆ ಕಡೆಯಿಂದ ತಿರ್ಗಾ ಅಡಿಷನಲ್ ಆಗಿ ನಾವು ಸಪ್ರೇಟಾಗಿ ಮಾಡಬೇಕಾಗಿದೆ. ಹೊಸದಾಗಿ ಮಾಸ್ಟರ್ ಪ್ಲಾನ್ ಲಾಸ್ಟ್ ಮೀಟಿಂಗಲ್ಲಿ ಇಟ್ಕೊಂಡಿದ್ವಿ. ಇವಾಗ ಪ್ರತ್ಯೇಕವಾಗಿರೋದ KGF ತಾಲೂಕು ಮಾಸ್ಟರ್ ಪ್ಲಾನ್ನ ಅದೇನು ಮಾಡಬೇಕು ಅಂತಂದರೆ ಅದು ಕನ್ಸಲ್ಟೆಂಟ್ ಮೂಲಕ ನಾವು ತಿರ್ಗಾ ಮಾಸ್ಟರ್ ಪ್ಲಾನ್ನ ಪ್ರಿಪ್ರೇಷನ್ ಮಾಡಬೇಕಾಗಿರೋದು. ಒಂದು ರಿವಿಷನ್ ಫಾರ್ 2041 ಮಾಡಿರೋದು, ಅದು ತಾತ್ಕಾಲಿಕವಾಗಿ ನಾವು ಪ್ರಾವಿಷನಲ್ ಡ್ರಾಫ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅದರಲ್ಲಿ ಇರೋ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಏನೇನಿತ್ತು ಎಲ್ಲ ಮಾಸ್ಟರ್ ಇದು ಲ್ಯಾಂಡ್ ಯೂಸ್ಗೆ ನಮಗೆ ಇನ್ನೂ 41 ತನಕ ಇದಾಗೋ ತನಕ ಅದು ರನ್ನಿಂಗಲ್ಲಿರುತ್ತೆ. ಸೊ ಇವಾಗ ನಾವು ಹೊಸದಾಗಿ ಮಾಡಬೇಕಾದ್ರೆ ಎಂಟೈರ್ KGF ತಾಲೂಕು ಮಾಡಿದಾಗ ಅವಾಗ ಒಂದು ಈ ನಮ್ಮದು ಸುದ್ರಪಾಳ್ಯ ಔಟ್ಲೆಟ್ಟು, ಈ ಕೃಷ್ಣಾರಾಮ್ ಔಟ್ಲೆಟ್ ಎಲ್ಲ ನೋಡಿಕೊಂಡು ನಾವು ಅದನ್ನ ಮಾಸ್ಟರ್ ಪ್ಲಾನ್ ರಿಂಗ್ ರೋಡ್ನ ಪ್ರಾವಿಷನ್ ಮಾಡ್ಕೊಡ್ತೀವಿ. ಇವಾಗ ದೊಡ್ಡದು ರಿಂಗ್ ರೋಡ್ ದೊಡ್ಡದಾಗುತ್ತೆ. ರಿಂಗ್ ರೋಡ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಥಾರಿಟೀಸ್ ದುಡ್ಡಿರಬೇಕು. ಅದು ಫಸ್ಟ್ ಆಫ್ ಆಲ್ ನಾನು ಮೇಡಮ್ಮು ನಮ್ಮ KGF MLA ಮೇಡಮ್ನ ಮತ್ತು ಬಂದ್ರೆ ಇವಾಗ ನಾವೇನು ಯಾವುದು ಬೆಮ್ಮೆಲ್ಲ ಇದು KDBಗೆ ಕೊಟ್ಟಿದ್ದಾರೆ 668 ಎಕರ್ಸ್ ಲ್ಯಾಂಡು. ಮತ್ತು ನಮ್ಮ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಅದೇ ಇದು ರಿಂಗ್ ರೋಡ್ ಕೊಟ್ಟರೆ ನಾವು ರಿಂಗ್ ರೋಡ್ ಪ್ರಾವಿಷನ್ನಿಂದ ಸುಂದ್ರಪಾಳ್ಯ ಕನೆಕ್ಟ್ ಆಗುತ್ತೆ ಅದು ಇವಾಗಿರೋದ್ರಲ್ಲಿ. ಸೊ ಅಲ್ಲಿ ಮಾಡಿದರೆ ಇವಾಗ ಇಂಡಸ್ಟ್ರೀಸ್ಗಳೆಲ್ಲ ಬಂದ್ರೂ ಸಹ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ನಾವು ಫಸ್ಟು ರಿಂಗ್ ರೋಡ್ನ ಒಂದು ಮಾಡಬೇಕು. ಅದನ್ನ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ತೀವಿ. ಯಾಕಂದರೆ ಇದು ಇವಾಗ ಸರ್ ನಾಗಶೆಟ್ಟಿಹಳ್ಳಿಯಿಂದ ಇದು ಕಲೆಕ್ಷನ್ ಇದೆ. ನಾಗಶೆಟ್ಟಿ ಒಳಗೂ ಕಲೆಕ್ಷನ್ ಇತ್ತು, 150 ಅಡಿ ರೋಡ್ ಇದು ರಿಂಗ್ ರೋಡ್ ಇದ್ದು. ಈಗ ಇಂಟೀರಿಯರ್ ಇಂಟರ್ನಲ್ ರಿಂಗ್ ರೋಡ್ ಅಂತ ಒಂದು ಮಾಡಬೇಕಾಗುತ್ತೆ ನಾವು. ಯಾಕಂದರೆ ಇವಾಗ ಆಲ್ರೆಡಿ ಏನಿದೆ ಮಾಸ್ಟರ್ ಪ್ಲಾನ್ ಅಲ್ಲಿ ಅದನ್ನ ಹಂಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ನಾವು. ನಮ್ಮ ವ್ಯಾಪ್ತಿಗೆ ಬರೋದು ಅದನ್ನೇ ಸರ್ ಅದನ್ನ ಮಾಡಿಕೊಂಡು ಅದನ್ನ ಮಾಡ್ಕೊಳ್ತೀವಿ. ಅಡಿಷನಲ್ ಆಗಿ ಪೆರಿಫೆರಲ್ ರಿಂಗ್ ರೋಡ್ ಅಂತ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ನಾವು ವಿಕೋಟ ಕೆಂಪಾಪುರ ತನಕ ಅಲ್ಲಿ ಬರೋಂಗೆ ನಾವು ಅದೊಂದು ಮಾಡಬೇಕಾಗುತ್ತೆ. ಸರಿ ಸರ್, ಕನ್ಸಲ್ಟೆಂಟ್ ಮೂಲಕ ನಾವು ಮಾಡಿಸ್ತೀವಿ. ಅದು ಮತ್ತೆ ಇಂಡಸ್ಟ್ರಿಯಲ್ಸ್ ಪಾರಂಡಹಳ್ಳಿಯಿಂದ ಮಸ್ಕಂವರೆಗೂ, ಗೊಲ್ಲಹಳ್ಳಿ, ಮಾರಿಕುಪ್ಪಂವರೆಗೂ ಇಂಡಸ್ಟ್ರಿಯಲ್ಸ್ ಏರಿಯಾ ಬಿಲ್ಟ್ ಆಗಿದೆ. ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಜಮೀನ್ದಾರ್ಗಾಗಲಿ ಯಾರಿಗೂ ನೀವು ಇಂಟಿಮೇಷನ್ ಕೊಟ್ಟಿಲ್ಲ. ಸುಮಾರು ಇಂಡಸ್ಟ್ರಿಯಲ್ ಏರಿಯಾ ಮಾರ್ಕ್ ಮಾಡಿದ್ದಾರೆ ನೀವು ಪ್ಲಾನಲ್ಲಿ. ಲ್ಯಾಂಡ್ ಯೂಸ್ ಇದ್ದರು ಡೆವಲಪ್ ಮಾಡ್ಕೋಬಹುದು, ಅವ್ರು ಯಾರು ಬರಬೇಕಲ್ಲ. ಅಲ್ಲ ಸರ್, ನಾವು ಮಾಸ್ಟರ್ ಪ್ಲಾನಲ್ಲೇ ರೆಸಿಡೆನ್ಷಿಯಲ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಯೂಸ್ ಹಾಕಿರ್ತೀವಿ. ಓನರ್ ಯಾರು ಆ ಲ್ಯಾಂಡ್ ಓನರ್ ಇರ್ತಾರೆ ಅವರು ಕನ್ವರ್ಷನ್ ಮಾಡ್ಕೊಂಡು DC ಕನ್ವರ್ಷನ್. ಅಲ್ಲ ಸರ್, ಈಗ ಇಂಡಸ್ಟ್ರಿಯಲ್ ಏರಿಯಾಗೆ ನೀವು ಫಿಕ್ಸ್ ಮಾಡಿಬಿಟ್ಟಿದ್ದೀರಾ. ರೈತರ ಇಂಡಸ್ಟ್ರಿಯಲ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ರಿವಿಷನ್ ಮಾಡ್ತೀವಿ ನಾವು. ಅದನ್ನ ಅಬ್ಜೆಕ್ಷನ್ಸ್ ಕಾಲ್ ಮಾಡ್ತೀವಿ ನಾವು. ಇವಾಗ ಯಾರಿಗೆ ಇವಾಗ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾದ್ರೆ ಅಬ್ಜೆಕ್ಷನ್ ನಾವು ಹಾಕ್ಬಿಟ್ಟು ಅವೆಲ್ಲ ತೆಗಿತೀವಿ. ಇವಾಗೆಲ್ಲ ಇಂಟರ್ನಲ್ ಆಗೋಗ್ತದೆ. ಇವಾಗ ಏನು ಎಕ್ಸ್ಟರ್ನಲ್ ಇದ್ದಿದ್ದು ಅವಾಗೆಲ್ಲ ಇವಾಗ ಅಲ್ಲಿ ತನಕ ವಿಕೋಟ ತನಕ ಹೋಗೋದ್ರಿಂದ ಇವಾಗ ಪೆರಿಫೆರಿಯಲ್ಗೆ ಹಾಕ್ತೀವಿ ನಾವು ಇಂಡಸ್ಟ್ರೀಸ್ ಎಲ್ಲ. ಈ ಕೆಂಪಾಪುರ ಸೈಡು ಆ ಕಡೆ ವಿಕೋಟ ಬಾರ್ಡ್ರು ಆ ಸೈಡು, ಈ ಕಡೆ ರಾಜ್ಪೇಟ್ ಆ ಕಡೆ ಬಾರ್ಡರ್ಸ್ನಲ್ಲಿ ನಾವು ಲಿಂಕ್ ಕೊಟ್ಕೊಂಡು ಇಂಡಸ್ಟ್ರೀಸ್ ಎಲ್ಲ ಹೊರಗಡೆ ತೊಗೊಂಡು ಹೋಗ್ತೀವಿ. ರೆಸಿಡೆನ್ಷಿಯಲ್ಗೆ ಡಿಸ್ಟರ್ಬ್ ಆಗಬಾರ್ದು. ಇವಾಗ ಏನಿದೆ ಅದನ್ನು ರಿವೈಸ್ ಮಾಡಿದಾಗ ನಾವು ಮಾಡ್ಕೊಡ್ತೀವಿ. ಅದು ಯಾವುದೇ ಥರಕ್ಕೆ ಎಫೆಕ್ಟ್ ಆಗಲ್ಲ. ಈಗ KGF ಜನಗಳಿಗೆ ಅನುಕೂಲ ಆಗೋಕ್ಕೆ ಹೊರಗಡೆ ತೊಗೊಂಡು ಹೋಗ್ಬಿಡ್ತೀವಿ ಅವೆಲ್ಲ ಇಂಡಸ್ಟ್ರೀಸ್. ಆಲ್ರೆಡಿ ಸಣ್ಣ ಪುಟ್ಟ ಇಂಡಸ್ಟ್ರಿ ಇರೋದು ರಿಟರ್ನ್ ಆಗುತ್ತೆ. ಅದು ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ ಫ್ಯೂಚರ್ನಲ್ಲಿ ಅದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಸರ್, ಈಗ ಮಾಡಿದ್ದೀವಿ ನಾವು. ನಮ್ಮ ಹತ್ರ ಫಂಡ್ ಇಲ್ಲ. ಫಂಡ್ ಯುಟಿಲೈಸೇಷನ್ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಎಂಟ್ಸ್ ಇರ್ತವೆ ಜನರಲ್ ಫಂಡಲ್ಲಿ. ಮತ್ತು ನಮಗೆ ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರನೇ ಆ ಬರೋ ಫಂಡಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಆಗಲಿ ಬೇರೆ ಅಡಿಷ್ನಲ್ ಯೂಸಸ್ ಆಗಲಿ ನಮಗೆ ಏನು ಕೊಟ್ಟಿದ್ದಾರೆ ಫಂಡ್ ಯುಟಿಲೈಸೇಷನ್ ಆ ಥರ ಮಾಡ್ಕೊಳ್ಬೋದು. ಬಟ್ ನಮ್ಗೆ ಜನ್ರೇಟ್ ಆಗಬೇಕಲ್ಲ ಫಂಡು. ಇವಾಗ ಸದ್ಯಕ್ಕೆ ಈ ಥರ ಮೀಟಿಂಗ್ಗಳು ಎವ್ರಿ ಮಂತ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಮೊದಲು 1 ವರ್ಷ ಆಗಿತ್ತು ಲಾಸ್ಟ್ ಇಯರ್ ಅಧ್ಯಕ್ಷರು ಬರೋದಾಗಲಿ
ಮತ್ತು ಇದು ಸ್ವಲ್ಪ ಡಿಲೇ ಆಗಿತ್ತು. ಇವಾಗ ಮಾಡ್ಕೊಂಡಿರೋದ್ರಿಂದ ಇನ್ನು ಮುಂದೆ ಇವಾಗ ಅಧ್ಯಕ್ಷರು ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಂಡು ಲೋಕಲ್ ಇರೋದ್ರಿಂದ ಒಳ್ಳೆ ಲೀಡರ್ಸ್ ಇವ್ರನ್ನ ಕರೆಸ್ತಾ ಇದ್ರು, ಡೆವಲಪರ್ಸ್ನ. ಇವಾಗ ಬರ್ತಾ ಇದ್ದಾರೆ, ಏನು ಅಂತ ಇದಿಲ್ಲ. ಎವರಿ ಮಂತ್ ನಾವು ಮೀಟಿಂಗ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಇವೆಲ್ಲ ಆಗ್ತಾ ಇದ್ದಾರೆ, ಡಿಮ್ಯಾಂಡ್ ಬರ್ತವೆ. ಗ್ರ್ಯಾಜುಯಲಿ ಡೆವಲಪರ್ಸ್ ಬರ್ತಾರೆ, ಈ ಕಡೆ ಎಲ್ಲ ಲ್ಯಾಂಡ್ ಪರ್ಚೇಸಿಂಗ್ ತೊಗೊಂಡು ಅಥಾರಿಟಿ ಇಂಪ್ರೂವ್ ಆಗುತ್ತೆ. ನಾವು ಅದೊಂದು 100/100 ಮಾಡಬೇಕಂತಲೇ ಇಟ್ಟಿದ್ದೀನಿ. ಎಸ್ಟಿಮೇಷನ್ ಎಲ್ಲ ರೆಡಿ ಇದೆ. ಇವಾಗ 5 ಕೋಟಿ ಚಿಲ್ಲರೆ ನಮಗೆ ಅದಕ್ಕೆ ಫಂಡ್ ಬೇಕು. ಅದು ಲೋನ್ ಕೇಳಿದ್ವಿ. ಇವಾಗ ಇಂಟಿಗ್ರೇಟೆಡ್ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಸೆಕ್ರೆಟರಿ ಮೇಡಮ್ ಆಗಲಿ MLA ಮೇಡಮ್ ಆಗಲಿ, ಅದು ಒಂದು ಬರಲಿ ಅಂತ. ಅದಕ್ಕೆ ಇವಾಗ ಟೆಂಡರ್ KVDFಯಿಂದ ಮಾಡಿದ್ದಾರೆ 10 ಕೋಟಿದು. ಅದಕ್ಕೆ ಫಂಡ್ ಕೊಡಬೇಕು ನಮ್ಮ ಕಡೆಯಿಂದ. ನಾವು ಅದಕ್ಕೆ ಆ್ಯಕ್ಷನ್ ಮಾಡಿ ಅದು ಕೊಟ್ಟಿದ್ದೀನಿ. ಇವಾಗ ಈಗ ಪ್ರಕ್ಯೂರ್ಮೆಂಟಲ್ಲಿ ಇದೆ. ಅದು ಆ್ಯಕ್ಷನ್ ಮಾಡಿದ್ರೆ ಅದೊಂದು 3 ಕೋಟಿ ಬಂದರೆ ನಮ್ಗೆ ಅದೂ ಇನ್ನೊಂದು ವಾರ ಬಿಟ್ಟು ಕರಿತೀವಿ ಮೀಟಿಂಗ್ಗೆ. ಅದು ಲೇಔಟ್ಗಳಿಗೆ ಅಪ್ರೂವಲ್ ಕೊಡಬೇಕಂತ. ಬಂಗಾರಪೇಟು KGF ಸಪ್ರೇಟ್ ಆದಮೇಲೆ ಅದು ಫೈಲೆಲ್ಲ ಸಪ್ರೇಟ್ ಮಾಡಿ ಈಗ KGF ಮಾತ್ರ ಏನೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಅಪ್ರೂವಲ್ ಕೊಟ್ಟಿದ್ದೀವಿ. ಮೊನ್ನೆ ಅದು ಮುಂಚೆ ಬಂದಿರೋದು ಒಂದು 3-4 ಫೈಲ್ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಅದನ್ನು ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಬರೋ ಮೀಟಿಂಗಲ್ಲಿ ಅದನ್ನು ಮಾಡಿಕೊಡ್ತೀವಿ ಸರ್. ಬೇರೆ ಏನಿಲ್ಲ, ಬೇರೆ ಲೇಔಟ್ ಅಭಿವೃದ್ಧಿ ಕಡೆ ಗಮನ ಅಷ್ಟೇ. ಅಭಿವೃದ್ಧಿ ಕಡೆ ಗಮನ. ಯಾವಾಗ ನೋಡಿದ್ರು ಫಂಡ್ ಇಲ್ಲ ಅಂತ. ಫಂಡನ್ನು ತರಕ್ಕೆ ಏನಾದರೂ ನೀವು ಸರ್ ಅದೇ MLA ಮೇಡಮ್ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. 2-3 ಕಡೆ ಅಲ್ಲಿ ಗೌರ್ಮೆಂಟ್ ಸರ್ಕಾರದಿಂದ ಲೋನ್ ಕೇಳಿದ್ದಾರೆ. ಮತ್ತು ನಮ್ಮ ಕಮಿಷನರು ಹೋಗಿ ಮೊನ್ನೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಕೊಟ್ಟರೆ ನಾವು ಡೆವಲಪ್ ಮಾಡ್ತೀವಿ ಸರ್. ನಾವು ಫಂಡ್ ಬಂದರೆ ನಾವು ಡೆವಲಪ್ ಮಾಡ್ತೀವಿ. ಈಗ ನಮ್ಮದು ಇದು ಬಂದು ಲೇಔಟ್ ಅಪ್ರೂವಲ್ ಕೊಟ್ಟಿರೋದಕ್ಕೆ ಅದು ಸ್ವಲ್ಪ ಫಂಡ್ ಬರುತ್ತೆ. ಅದನ್ನ ಇಟ್ಕೊಂಡು ಏನು ಮಾಡಬೇಕಂತ ನಾವು ಮಾಡ್ತೀವಿ ಸರ್.